ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಮೊನ್ನೆ ಒಬ್ಬರು ಒಂದು ಕಮೆಂಟಲ್ಲಿ ಕ್ವಶನ್ ಕೇಳಿದ್ದಾರೆ, ಸರ್ ಉಳುಮೆ ಮಾಡಬಾರ್ದು ಅಂತೀರಾ, ಮತ್ತು ಕಾಳು ಯಾವಾಗ ಹಾಕ್ತೀರಾ, ಮತ್ತು ಉಳುಮೆ ಮಾಡಿದ್ರೆ ಕಾಳು ಬೆಳೆಯೋದು ಹೇಗೆ ಸೊ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಸುಭಾಷ್ ಪಾಲೇಕರ್ ಕೃಷಿಲಿ ಉಳುಮೆ ಮಾಡಬಾರ್ದು ಅಂತ ಹೇಳಿದೆ. ಸೊ ಉಳುಮೆ ಮಾಡಬಾರ್ದು ಅನ್ನೋದಾದರೆ ಕಾಳುಗಳು ದ್ವಿದಳ ಧಾನ್ಯಗಳೇ ನಾವು ಹೆಂಗೆ ಬೆಳೆಯೋದು ಸರ್ ತೋಟದ ಒಳಗಡೆ ಅಂತ ಕೇಳಿದಿರಿ. ಸೊ ಇಲ್ಲೇ ತೋರಿಸ್ತಿದ್ದೀನಿ ನೋಡಿ. ಸೊ ಇದೆಲ್ಲ ನಾವು ಬ್ರಷ್ ಕಟ್ಟರ್ ಹೊಡೆಯೋಕ್ಕಿಂತ ಮುಂಚೆನೇ ಒಂದು ಸೇಫ್ಟಿ ಶೂಗಳಂತ ಹಾಕಬೇಕು. ದಯವಿಟ್ಟು ಸೇಫ್ಟಿ ಶೂಗಳು ಹಾಕಿ, ಸೇಫ್ಟಿ ಶೂ ಹಾಕ್ಕೊಂಡು ಬ್ರಷ್ ಕಟ್ಟರ್ ಹೊಡೆಯೋಕ್ಕಿಂತ ಮುಂಚೆ ಈಗ ನೋಡಿ, ಈಗ ಮಳೆಗಾಲ ನೀವು ನೋಡ್ತಾ ಇರ್ಬೋದು, ಮೋಡ ಆಗಿದೆ, ತುಂಬ ಮಳೆಯಾಗಿತ್ತು ರಾತ್ರಿ. ಸೊ ಈಗ ಏನಾದ್ರು ನಾನು ಫಾರ್ ಎಕ್ಸಾಂಪಲ್ ನಾನು ಕಾಳು ಹಾಕಬೇಕು ಅಂತ ಅಂದ್ಕೊಂಡ್ರೆ ಕಂಪ್ಲೀಟಾಗಿ ಈ ಬ್ರಷ್ ಕಟ್ಟರಲ್ಲಿ ಫುಲ್ಲು ಕ್ಲೀನ್ ಮಾಡೋಕ್ಕಿಂತ ಮುಂಚೆನೇ ಕಾಳನ್ನ ನಾನು ಎರಚಿಬಿಡ್ತೀನಿ ಕಂಪ್ಲೀಟು. ನಾನು ಒಂದು ಎಕರೆಗೆ ಈಗ ಆಲ್ರೆಡಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನೀವು ತೋರಿಸ್ತೀನಿ ನಿಮಗೆ. ಒಳಗಡೆ ಇದೆ, ತಡ್ನಿ ಇದೆ, ತೋರಿಸ್ತೀನಿ ಒಂದು ಸ್ವಲ್ಪ. ಸೊ ಇಲ್ಲಿ ಆಲ್ರೆಡಿ ತಡ್ನಿ ಮತ್ತು ಜೋಳ ಬೇರೆ ಇದೆಲ್ಲ ಹುಟ್ಟಿದೆ. ಸೊ ಇಲ್ಲಿ ತಡ್ನಿಕಾಯಿಗಳು ನಾನು ಒಳಗಡೆ ಹಾಕಿರೋದ್ರಿಂದ ಇಲ್ಲಿ ಹಳೆ ಇದೇ ತಡ್ನಿ ಇರೋದ್ರಿಂದ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ಈ ಥರ ತಡ್ನಿ ಕಾಳು ತುಂಬ ಇದೆ, ಅಂದರೆ ತಳ್ಳಾಗಿದೆ, ಇದು ಕಂಪ್ಲೀಟ್ ತಳ್ಳಾಗಿದೆ. ಅಂದರೆ ನೆಕ್ಸ್ಟು ಇದರ ವಂಶನ ಬೆಳೆಸೋಕ್ಕೋಸ್ಕರ ಕಾಳುಗಳು ರೆಡಿಯಾಗಿದೆ. ಸೊ ಇದು ಬ್ರಷ್ ಕಟ್ಟರಲ್ಲಿ ಹೊಡೆದಾಗ ಚಿಲ್ಲಪಿಲ್ಲಿ ಆಗುತ್ತೆ. ಸೊ ಚಿಲ್ಲಪಿಲ್ಲಿ ಆದಾಗ ಏನಾಗುತ್ತೆ, ಇದ್ರ ಮೇಲೆ ಕಂಪ್ಲೀಟಾಗಿ ಸತ್ತೆ ಮುಚ್ಕೊಳ್ಳುತ್ತೆ. ಉಡಿಯಾಗಿ ನಾವು ಬ್ರಷ್ ಕಟ್ಟರ್ ಹೊಡಿಬೇಕಾದ್ರೆ ಉಡಿ ಆಗೋದ್ರಿಂದ ಕಂಪ್ಲೀಟಾಗಿ ಉಚ್ಕೊಂಡು ಕಂಪ್ಲೀಟಾಗಿ ಫುಲ್ಲು ಮುಚ್ಕೊಳ್ಳುತ್ತೆ ಕಾಳು ಮೇಲೆ. ಸೊ ಕಾಳು ಮೇಲೆ ಮುಚ್ಕೊಂಡಾಗ ಏನಾಗುತ್ತೆ, ನಾವು ಮಳೆ ಆಯ್ತದೆ, ಮಳೆ ಆದಮೇಲೆ ಮೊಳಕೆ 100% ಬಂದೇ ಬರುತ್ತೆ. ಆಮೇಲೆ ಇನ್ನೊಂದು, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಗಾಬರಿ ಆಗೋವಂಥ ವಿಷಯ ಇಲ್ಲ. ಏಕೆಂದರೆ ಎಷ್ಟೋ ಜನಕ್ಕೆ ಇನ್ನೂ ಅದು ಬರುತ್ತೋ, ಸಕ್ಸಸ್ ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅನ್ನೋದು ತುಂಬ ಇನ್ನೂ ಎಷ್ಟೋ ಪ್ರಶ್ನೆಯಾಗಿ ಉಳಿದಿದೆ. ಸೊ ನಾವು ಅದನ್ನು ಏನು ಹೇಳ್ತೀನಿ ಅಂದರೆ, ಒಂದು 100ಗೆ ಒಂದು 65-70% ನಿಮಗೆ ಕಾಳು ಬಂದರೆ ಸಾಕು. ಮತ್ತು ಉಪಯುಕ್ತ ಕಾಳುಗಳು ಅಂದರೆ ಏನಂತೀವಿ ಅಂದರೆ, ಈ ಕಳೆಗಳಲ್ಲಿ ವೈವಿಧ್ಯತೆ ಸ್ಟಾರ್ಟ್ ಆಗಬೇಕು. ಎಲ್ಲ ರೀತಿ ಕಳೆಗಳು ಕಾಣಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆ, ತೋರಿಸ್ತೀನಿ ನಿಮಗೆ. ಕಳೆಯಲ್ಲಿ ವೈವಿಧ್ಯತೆ ಯಾವ ಥರ ಇರಬೇಕು, ಎಷ್ಟು ಥರ ಕಳೆ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳು ಹುಟ್ಟಿರಬೇಕು. ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಈಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸುಮಾರು ಥರ ಕಳೆ ಇದೆ. ಇಲ್ಲಿ ನೋಡಿ, ಇದು ಒಂಥರ ಕಳೆ, ಇದೊಂಥರ ಕಳೆ, ಇಲ್ಲಿ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಥರ ಎಲ್ಲ ಕಳೆ ಇದೆ. ಸೊ ಈ ಥರ ಕಳೆಗಳು ವೈವಿಧ್ಯತೆಗಳು ಸ್ಟಾರ್ಟ್ ಆಗಬೇಕು. ಅದ್ರ ಜೊತೆಗೆ ದ್ವಿದಳ ಧಾನ್ಯ, ಇದು ನೋಡಿ, ಇದು ದೇಂಚ, ಮತ್ತು ಅಲ್ಲಿ ಜೋಳ ಕಾಣ್ತಿದೆ. ಸೊ ವೆಲ್ವೆಂಟ್ ಇದೆ, ಇದೆಲ್ಲ ದ್ವಿದಳ ಧಾನ್ಯ, ಅಂದರೆ ದ್ವಿದಳ ಜಾತಿಗೆ ಸೇರಿದ್ದು. ಸೊ ಇದೆಲ್ಲ ದ್ವಿದಳ ಧಾನ್ಯ. ಮತ್ತು ಏಕದಳ, ಇದು ಜೋಳ ಬಂದು ಏಕದಳ ಜಾತಿಗೆ ಸೇರಿದ್ದು. ಸೊ ಅಡಿಕೆ ಬಂದು ನನ್ನ ಹತ್ರ ಫುಲ್ಲು ಅಡಿಕೆ ಎಲ್ಲ ಏಕದಳ ಇರೋದ್ರಿಂದ ಇದ್ರ ಜೊತೆಗೆ ದ್ವಿದಳ ಧಾನ್ಯ ಇದೆ ಇದ್ರ ಒಳಗಡೆ. ಸೊ ತಡ್ನಿ ಇದೆ, ಮತ್ತು ಉಳ್ಳಿ ಇದೆ, ಮತ್ತು ಸೆಣಬು ಇದೆ, ಮತ್ತು ಡಯಂಚ ಇದೆ, ಇಷ್ಟು ಒಳಗಡೆ ಇದೆ. ವೆಲ್ವೆಂಟ್ ಇದೆ. ಸೊ ಇದಿಷ್ಟು ಜೊತೆಗೆ ಕಳೆಯ ವೈವಿಧ್ಯತೆ ಇದೆ, ಕಾಣ್ತಾ ಇದೆಯಾ ನೋಡ್ಬೋದು ನಿಮಗೆ. ಇದು ಓಡಾಡೋಕ್ಕೆ ಅಂತ ನಾನು ರೋಡ್ ಮಾಡ್ಕೊಂಡಿರೋಂಥ ಜಾಗ ಇದು. ಸೊ ಆ ಕಡೆ ಕಂಪ್ಲೀಟಾಗಿ ಗ್ಲಿಸಿಡಿಯಾ ಇದೆ, ತುಂಬ ಚೆನ್ನಾಗಿ ಬೆಳೆದಿದೆ. ಬಾರ್ಡ್ರಲ್ಲೆಲ್ಲ ಒಂದು 300 ಸಸಿ ಗ್ಲಿಸಿಡಿಯಾ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ಕಾಡಿನ ರೀತಿ ಇದೆ, ನಾವು ಒಳಗಡೆ ಹೋಗೋಕ್ಕೆ ಆಗಲ್ಲ. ಸೊ ಅಷ್ಟು ನೋಡ್ತಾ ಇರ್ಬೋದು, ವೆಲ್ವೆಂಟು ಕಂಪ್ಲೀಟು ಅಡಿಕೆ ಮರನೇ ಹಬ್ಬಿಟ್ಟಿದೆ. ಸೊ ಈಗ ಬಿಡಿಸ್ತೀನಿ ಅದನ್ನು, ವಿಡಿಯೋ ಕಂಪ್ಲೀಟ್ ಆದಮೇಲೆ ಅದೆಲ್ಲ ಬಿಡಿಸ್ಬಿಟ್ಟು ಹೋಗಬೇಕು. ಸೊ ಒಂದೊಂದು ಜಾಗದಲ್ಲಿ ಸಣ್ಣ ಮರಗಳಿಗೆ ಬೀಟ್ ಹೊಡೆದ್ಬಿಟ್ಟಿರ್ತದೆ ವೆಲ್ವೆಂಟು. ಸೊ ಇದು ಹೇಗಿದೆ ಅಂದರೆ, ನಮಗೆ ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿ ಟನ್ಗಟ್ಟಲೆ ಗೊಬ್ಬರ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದೆ. ಸೊ ಇದ್ರ ಜೊತೆಗೆ ನಾವು ಜೀವಾಮೃತವನ್ನು ಕಂಪಲ್ಸರಿ ತಿಂಗಳಿಗೆ ನಾನು 1200 ಲೀಟ್ರ್ ಕೊಡ್ತೀನಿ. ಅಂದರೆ 600 ಲೀಟ್ರು ಒಂದು ಎಕರೆಗೆ ನಾನು ಜೀವಾಮೃತ ಕೊಡ್ಕೊಬರ್ತೀನಿ. ಸೊ ಇದು ಯಾಕೆ ಅಂದರೆ, ಇವಾಗ ನಾವು ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ. ಪ್ರಾರಂಭ ಆಗಿರೋದ್ರಿಂದ ನಾವು ಅಷ್ಟು ಜೀವಾಮೃತನ ಕೊಡ್ಕೊಬರೋದು. ಸೊ ಇದು ಎಷ್ಟು ವರ್ಷ ಅಂದರೆ, ಒಂದು 10-15 ವರ್ಷ ನಾವು ಅಷ್ಟು ಜೀವಾಮೃತ ಚೆನ್ನಾಗಿ ಕೊಡ್ಕೊಬಂದ್ಬಿಟ್ರೆ, ಸೊ ಮುಂದಿನ ದಿನಗಳಲ್ಲಿ ಭೂಮಿಗೆ ಫಲವತ್ತತೆ ಅತಿ ವೇಗವಾಗಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಸೊ ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದೇ ತ್ಯಾಜ್ಯಗಳೆಲ್ಲ ಕಂಪ್ಲೀಟು ಭೂಮಿಗೆ ಮುಚ್ಕೊಳ್ಳೋದ್ರಿಂದ ಸೊ ಯಾವುದೇ ರೀತಿಯ ಉಳುಮೆ ಇಲ್ಲ. ಸೊ ಎರೆಹುಳಗಳಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಲ್ಲ, ಸೂಕ್ಷ್ಮಜೀವಿಗಳಿಗೂ ಯಾವುದೇ ರೀತಿ ಡಿಸ್ಟರ್ಬ್ ಆಗಲ್ಲ. ಕೋಟಿ ಸೂಕ್ಷ್ಮಜೀವಿಗಳು ನಿಮ್ಮ ಭೂಮಿಲಿ ವಾಸಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಂಶವನ್ನು ಅಂದರೆ ಅವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಳಗಡೆ ಕೋಟಿ ಸಂಕುಲಗಳು, ಪ್ರಾಣಿ ಸಂಕುಲಗಳು, ವೈವಿಧ್ಯತೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಕಳೆಯ ವೈವಿಧ್ಯತೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಇರೋದ್ರಿಂದ ಸುಭಾಷ್ ಪಾಲೇಕರ್ ಕೃಷಿ ಕೆಲವರು ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಉಳುಮೆ ಇಲ್ದೇ ಕಾಳು ಬರಲ್ಲ, ಅದು ಇದು ಅಂತಾರಲ್ಲ, 100% ಬರುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ.
ನಾವು ಆಗಲೇ ಹೆಚ್ಚು ಕಡಿಮೆ ಇದನ್ನು ಈ ಮೊದಲೆಲ್ಲ ನಾವು ಚಿಕ್ಕ ಗಿಡ ಇದ್ದಾಗ ಮಿನಿ ಟಿಲ್ಲರ್ ಅಂದರೆ ಸ್ಟಿಲ್ ಕಂಪ್ನಿದು 7.1 HP ಟಿಲ್ಲರ್ ನನ್ನ ಹತ್ರ ಇತ್ತು. ನಾನು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಿದ್ದೆ ಸಣ್ಣ ಗಿಡ ಇದ್ದಾಗ. ಈಗ ಮರ ಆಗಿರೋದ್ರಿಂದ ದೊಡ್ಡ ಸಸಿ ಬೇರೆಲ್ಲ ಚೆನ್ನಾಗಿ ಬಿಟ್ಟಿರೋದ್ರಿಂದ ನಾವು ಕಂಪ್ಲೀಟಾಗಿ ಏರ್ ಮುಡಿ ಎಲ್ಲ ಮಾಡಿ, ನೀವು ಹಳೆ ವಿಡಿಯೋಗಳಲ್ಲೆಲ್ಲ ಏರ್ ಮುಡಿ ಮಾಡಿರೋದು ನೋಡಿರ್ಬೋದು. ಸೊ ಏರ್ ಮುಡಿ ಒಳಗಡೆನೂ ಕಾಳು ಎರ್ಚ್ಬಿಟ್ಟಿದ್ದೀವಿ ಈಗ. ಸೊ ಅದನ್ನು ಬ್ರಷ್ ಕಟರ್ ಹೊಡೆದಾಗ ಅದು ಕಂಪ್ಲೀಟಾಗಿ ಮುಚ್ಚಿಗೆ ಆಗುತ್ತೆ. ಸೊ ಇದು ಮಳೆ ಆಗಿರೋದ್ರಿಂದ ನಾವು ಈ ಟೈಮ್ ಇನ್ನೂ ಹಚ್ಚರಾಗಿರೋದ್ರಿಂದ ಯಾವುದೇ ರೀತಿ ನಾವು ಬ್ರಷ್ ಕಟರ್ ಹೊಡಿತಾ ಇಲ್ಲ. ಯಾಕೆಂದರೆ ಇದು ಒಣಗಬೇಕು, ಚೆನ್ನಾಗೆ ಕಾಳೆಲ್ಲ ಆಗಬೇಕಿದು. ಈ ವೆಲ್ವೆಂಟ್ ನಾವು ಮತ್ತೆ ಉಪಯೋಗಿಸ್ತೀವಿ, ಯಾವುದಕ್ಕೆ ಬೀಜವಾಗಿ ಉಪಯೋಗಿಸ್ತೀವಿ, ಜೀವಾಮೃತಕ್ಕೂ ಉಪಯೋಗಿಸ್ಬೇಕು. ಯಾಕಂದರೆ ಇದು ದಿದ್ದಳ ಇದೆ, ಇದು ಪೌಡ್ರ್ ಮಾಡಬೇಕಾದ್ರೆ ನಾವು ಜೀವಾಮೃತಕ್ಕೆ ಬೇಕಾದ್ರೂ ಹಾಕ್ಬೋದು, ಅಷ್ಟು ಶಕ್ತಿ ಇರುತ್ತೆ ಇದರಲ್ಲಿ. ಮತ್ತು ತುಂಬ ವೆಲ್ವೆಂಟು ಎಲ್ಲ ಕಡೆ ಹಾಕಿರೋದ್ರಿಂದ ಎಲ್ಲ ಮರಗಳು ಗೊಬ್ಬಿದೆ ನೋಡ್ತಾ ಇರ್ಬೋದು. ಇದೆಲ್ಲ ನಾವು ಬುಡಿಸಿ ಭೂಮಿಗೆ ಹಾಕಿದ್ರೆ ಎಷ್ಟು ಟನ್ ಗಟ್ಟಲೆ ಗೊಬ್ಬರ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಟನ್ ಗಟ್ಟಲೆ ಗೊಬ್ಬರ ಇಲ್ಲಿ ಪ್ಯೂರ್ಲಿ ಗೊಬ್ಬರ, ಯಾವುದೇ ರೀತಿಯ ಕಲಬೆರಕೆ ಇರೋಲ್ಲ, ಏನೂ ಇರೋಲ್ಲ. ನಮ್ಮ ಪ್ರಕೃತಿ ವೈವಿಧ್ಯತೆ. ಈಗೆಲ್ಲ ನೀವು ಸಾಂಬಾರು ಮಾಡ್ಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಸಾಲೆ ಎಲ್ಲ ಹಾಕಿ ಸಾಂಬಾರು ಮಾಡಿ ಟೇಸ್ಟ್ ಮಾಡ್ತೀರಾ, ಆ ಟೈಪ್ ಇದು. ಸೊ ಎಲ್ಲ ಮಸಾಲೆ ಎಲ್ಲ ವೈವಿಧ್ಯತೆಯನ್ನು ಸೇರಿಸಿ ಒಳ್ಳೆ ಆಹಾರನ ನಾವು ಭೂಮಿಗೆ ಕೊಟ್ಟಂಗೆ ಸೂಕ್ಷ್ಮಜೀವಿಗಳಿಗೆ. ಅದ್ರ ಜೊತೆಗೆ ಜೀವಾಮೃತನ ನಾವು ಕೊಟ್ಟಾಗ ಅತಿ ಹೆಚ್ಚು ಭೂಮಿ ಬೇಗ ಕನ್ವರ್ಟ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಮಾಡಿ. ಯಾಕಂದರೆ ನಾವು ಜಾಸ್ತಿ ಹೇಳ್ತಾ ಹೋದರೆ ನೀವು ವೀಡಿಯೋಗಳನ್ನೇ ವೀಡಿಯೋನ ನೋಡೋದೇ ಇಲ್ಲ, ತುಂಬ ಹೇಳ್ತಾರೆ ಅಂದ್ಬಿಟ್ಟು. ಸೊ ನಾನು ಇದು ಸಾಲ್ಟ್ಲಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಉಳುಮೆ ಮಾಡ್ದೇ ಕಾಳನ್ನ ಎರ್ಚೋಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಸಕ್ಸಸ್ ಆಗುತ್ತೆ, 100% ಆಗುತ್ತೆ. ನಾನು ಹಿಂದೆನೂ ಹಳೆ ವೀಡಿಯೋಗಳಲ್ಲೂ ಹಾಕಿದ್ದೀನಿ ನೋಡಿ. ಇದೆಲ್ಲ ಹೊಡೆಯೋಕ್ಕಿಂತ ಮುಂಚೆನೇ ಕಾಳು ಎರ್ಚ್ಬಿಟ್ಟು ಗಂಬುಡ್ಗಳು ಹಾಕ್ಕೊಂಡು ಕಾಳು ಎರ್ಚ್ಬಿಟ್ಟು ಒಳಗಡಿಕೆ. ಸೊ ಮಧ್ಯದಲ್ಲಿ ರೋಡ್ ಇರೋದ್ರಿಂದ ನನಗೆ ಈ ಕಡೆಗೂ ಕಾಳು ಎರ್ಚೋಕ್ಕೆ ಈಜಿ ಆಗುತ್ತೆ, ಆ ಕಡೆ ಕಾಳು ಎರ್ಚೋಕ್ಕೂ ಈಜಿ ಆಗುತ್ತೆ. ಸೊ ಇದು ಮಧ್ಯೆ ರೋಡಲ್ಲಿ ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ. ಯಾಕಂದರೆ ಇಲ್ಲಿ ನಾವು ಜೀವಾಮೃತ ತೊಗೊಂಡು ಹೋಗೋಕ್ಕೆ ಅಂದ್ಕೊಂಡೆ ರೋಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ದಿನನಿತ್ಯ ಓಡಾಡೋಕ್ಕೆ ವಾಲ್ಗಳು ಈ ಫ್ಲಿಂಕರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದ್ದಿಲ್ಲ ವಾಲ್ಗಳು, ರೋಡಲ್ಲೇ ವಾಲ್ಗಳು ಇಟ್ಕೊಂಡಿದ್ದೀವಿ. ಸೊ ಈ ವಾಲ್ಗಳು ಆನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ರೋಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ನಾವು ಓಡಾಡೋಕ್ಕೆ ಅಂತಲೇ ರೋಡ್ ಇದು. ಸೊ ಆ ಕಡೆ ಈ ಕಡೆ ಕಂಪ್ಲೀಟು ಯಾವುದೇ ರೀತಿ ಡಿಸ್ಟರ್ಬ್ ಇಲ್ಲ. ಮರಗಳು ಆರೋಗ್ಯಕರವಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಯಾವುದೇ ರೀತಿಯ ರೋಗಕ್ಕೆ ತುತ್ತಾಗದೆ ಅಂದರೆ ತುಂಬ ಆರೋಗ್ಯಕರವಾಗಿ ಮರಗಳು ಅಡಿಕೆ ಮರಗಳು ಬರ್ತಿದೆ. ಸೊ ನೋಡ್ತಾ ಇರ್ಬೋದು, ಉಂಬಾಳೆ ಎಲ್ಲ ಚೆನ್ನಾಗಿ ಕಚ್ಚಿದೆ. ಸೊ ಈ ರೀತಿ ಇರೋದ್ರಿಂದ ನೀವು ದಯವಿಟ್ಟು ಯಾವುದೇ ರಾಸಾಯನಿಕಗಳ ಬಳಕೆ ಮಾಡದೆ, ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಇಲ್ಲದೆ 100% ನೀವು ಒಂದು ನಾಟಿ ಹಸು ಇಟ್ಕೊಂಡ್ರೆ ತುಂಬ ಅದ್ಭುತವಾದಂಥ ಕೃಷಿನ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ನೀವು ಯತ್ನ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ದಯವಿಟ್ಟು ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮ ಹಳ್ಳಿ ಮಧು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಪ್ರಾಮಾಣಿಕವಾಗಿ ಸತ್ಯವನ್ನು ನುಡಿಬೇಕು. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ರೈತರುಗಳಿಗೆ ಸರಿಯಾದ ಮಾಹಿತಿ ಕೊರತೆಯಿಂದ ಕೃಷಿಯಲ್ಲಿ ತುಂಬ ಲಾಸಸ್ಗಳನ್ನ ಅನುಭವಿಸ್ತಾ ಇದ್ದಾನೆ. ತೋಟಗಾರಿಕೆ ಬೆಳೆಗಳಲ್ಲಿ ತುಂಬ ಅದ್ಭುತವಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಜೀವನ ಮಾಡ್ಬೋದು. ಒಂದು ನಾಟಿ ಹಸು ನಿಮ್ಮ ಹತ್ರ ಇದ್ದರೆ ಅದ್ಭುತವಾದಂಥ ಕೃಷಿ ಮಾಡ್ಬೋದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.